ಲಾಟು ಸರಳ ಹುಡುಗ, ಮುಗ್ಧ ಹುಡುಗ, ಹೆಚ್ಚು ವಿದ್ಯಾಭ್ಯಾಸ ಏನೂ ಇಲ್ಲ ಅವನಿಗೆ. ಶ್ರೀರಾಮಕೃಷ್ಣರ ಈ ಮಾತನ್ನು ಕೇಳಿದ ಮೇಲಿಂದ ಅವನಿಗಿನ್ನೂ ಒಂದು 16-17 ವರ್ಷ ಅಷ್ಟೇ. ಅವನು ರಾಮಚಂದ್ರ ದತ್ತನ ಮನೆಯಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರುವಾಗ ನಡುವೆ ಹೋಗಿ ಕಂಬಳಿ ಹೊತ್ಕೊಂಡು ಮಲಗಿಬಿಡ್ತಿದ್ದ. ಕಂಬಳಿ ಹೊತ್ಕೊಂಡು ಮಲಗಿ ಮುಚ್ಕೊಂಡು ಅಳ್ತಾ ಇದ್ದ. ಮನೆ ಮಂದಿ ಎಲ್ರೂ ಈ ಹುಡುಗ ಪಾಪ ಹಳ್ಳಿ ಬಿಟ್ಟು ಬಂದಿದ್ದಾನಲ್ಲ, ನೆನಪಾಗಿರ್ಬೇಕು, ಅವ್ನಿಗೆ ತಾಯಿ ತಂದೆ ಇರಲ್ಲ, ತಾಯಿ ತಂದೆ ನೆನಪಾಗಿರ್ಬೇಕು, ಅದಕ್ಕೆ ಇವನು ಅಳ್ತಿದ್ದಾನೆ ಅಂತ ಎಲ್ಲರೂ ಅನ್ಕೊಳ್ತಾರೆ. ಆದ್ರೆ ಇವನು ಅಳ್ತಾ ಇದ್ದದ್ದು ಯಾಕೆ? ಶ್ರೀರಾಮಕೃಷ್ಣರು ಹೇಳಿದ್ದಾರೆ, ಯಾರು ಭಗವಂತನಿಗಾಗಿ ಅಳುತ್ತಾರೆಯೋ ಅವರಿಗೆ ಭಗವಂತ ಸಿಗ್ತಾನೆ ಅಂತ. ಇದೊಂದು ಸಣ್ಣ ಘಟನೆ. ಆದ್ರೆ ನಾವು ಸ್ವಲ್ಪ ಆಲೋಚನೆ ಮಾಡಿ ನೋಡೋಣ. ನಾವು ಕೇಳಿದ್ವಲ್ಲ, ಯಾರು ಭಗವಂತನಿಗಾಗಿ ಅಳ್ತಾರೋ ಅವ್ರಿಗೆ ಭಗವಂತ ಸಿಗ್ತಾನೆ ಅಂತ. ನಾವೇನು ಅಳ್ತೇವಾ? ಏನ್ ಮಾಡಿದ್ರು ಅಳಲ್ಲ ನಾವು. ಎಷ್ಟು ಮಾಡಿದ್ರು ನಮ್ಗೆ ಭಗವಂತನಿಗಾಗಿ ಅಳು ಬರಲ್ಲ. ನೋಡಿ, ಸುಲಭ ಆಗಿ ಹೋಗ್ಲಿಲ್ಲ, ಬಹಳನೇ ಕಷ್ಟ ಇದೆ.